ಇನ್ಸ್ಟಾಗ್ರಾಂನಲ್ಲಿ 12 ಲಕ್ಷ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಉದ್ಯಮಿ ನಟಿಯನ್ನ 40 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಬಂಧಿಸಿದೆ. ಸಂದೀಪಾ ವಿರ್ಕ್ ವಿರುದ್ಧ ಮೊಹಾಲಿಯಾ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 406 ಮತ್ತು 420 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಳ್ಳು ನೆಪ ಹೇಳಿಕೊಂಡು ತಪ್ಪು ನಿರೂಪಣೆಯ ಮೂಲಕ ಹಣವನ್ನ ಪಡೆದು ಹಲವರನ್ನ ವಂಚಿತ ಆರೋಪವನ್ನ ಹೊತ್ತಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಂಗಳವಾರ ಮತ್ತು ಬುಧವಾರ ದೆಹಲಿ, ಮುಂಬೈನ ಹಲವು ಸ್ಥಳಗಳಲ್ಲಿ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದೆ. ವಿರ್ಕ್ ಅವರು ವಂಚನೆಯ ಮೂಲಕ ಅಪಾರ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಅವರು ಎಫ್ಡಿಎ ಅನುಮೋದಿತ ಸೌಂದರ್ಯ ಉತ್ಪನ್ನಗಳನ್ನು ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುವ ವೆಬ್ಸೈಟ್ haiboke.comನ ಮಾಲೀಕರಾಗಿ ತಮ್ಮನ್ನು ತಾವು ಬಿಂಬಿಸಿಕೊಂಡಿದ್ರು. ಆದರೆ ಉತ್ಪನ್ನಗಳು ಅಸ್ತಿತ್ವದಲ್ಲಿಲ್ಲ. ವೆಬ್ಸೈಟ್ ಬಳಕೆದಾರರ ನೋಂದಣಿ ವೈಶಿಷ್ಟ್ಯಗಳನ್ನು ಹೊಂದಿಲ್ಲ. ನಿರಂತರ ಪಾವತಿ ಗೇಟ್ವೇ ವೈಫಲ್ಯಗಳನ್ನು ಎದುರಿಸುತ್ತಿದೆ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಅದರ ವಾಟ್ಸ್ಆಪ್ ಸಂಪರ್ಕ ಸಂಖ್ಯೆ ನಿಷ್ಕ್ರಿಯವಾಗಿತ್ತು. ಯಾವುದೇ ಪಾರದರ್ಶಕ ಕಂಪನಿಯ ವಿವರಗಳು ಲಭ್ಯವಿರಲಿಲ್ಲ. ಹಣವನ್ನು ಅಕ್ರಮವಾಗಿ ವರ್ಗಾಯಿಸಲು ಬಳಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ 12 ಲಕ್ಷ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಉದ್ಯಮಿ ನಟಿಯನ್ನ 40 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಬಂಧಿಸಿದೆ. ಸಂದೀಪಾ ವಿರ್ಕ್ ವಿರುದ್ಧ ಮೊಹಾಲಿಯಾ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 406 ಮತ್ತು 420 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಳ್ಳು ನೆಪ ಹೇಳಿಕೊಂಡು ತಪ್ಪು ನಿರೂಪಣೆಯ ಮೂಲಕ ಹಣವನ್ನ ಪಡೆದು ಹಲವರನ್ನ ವಂಚಿತ ಆರೋಪವನ್ನ ಹೊತ್ತಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಂಗಳವಾರ ಮತ್ತು ಬುಧವಾರ ದೆಹಲಿ, ಮುಂಬೈನ ಹಲವು ಸ್ಥಳಗಳಲ್ಲಿ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದೆ. ವಿರ್ಕ್ ಅವರು ವಂಚನೆಯ ಮೂಲಕ ಅಪಾರ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಅವರು ಎಫ್ಡಿಎ ಅನುಮೋದಿತ ಸೌಂದರ್ಯ ಉತ್ಪನ್ನಗಳನ್ನು ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುವ ವೆಬ್ಸೈಟ್ haiboke.comನ ಮಾಲೀಕರಾಗಿ ತಮ್ಮನ್ನು ತಾವು ಬಿಂಬಿಸಿಕೊಂಡಿದ್ರು. ಆದರೆ ಉತ್ಪನ್ನಗಳು ಅಸ್ತಿತ್ವದಲ್ಲಿಲ್ಲ. ವೆಬ್ಸೈಟ್ ಬಳಕೆದಾರರ ನೋಂದಣಿ ವೈಶಿಷ್ಟ್ಯಗಳನ್ನು ಹೊಂದಿಲ್ಲ. ನಿರಂತರ ಪಾವತಿ ಗೇಟ್ವೇ ವೈಫಲ್ಯಗಳನ್ನು ಎದುರಿಸುತ್ತಿದೆ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಅದರ ವಾಟ್ಸ್ಆಪ್ ಸಂಪರ್ಕ ಸಂಖ್ಯೆ ನಿಷ್ಕ್ರಿಯವಾಗಿತ್ತು. ಯಾವುದೇ ಪಾರದರ್ಶಕ ಕಂಪನಿಯ ವಿವರಗಳು ಲಭ್ಯವಿರಲಿಲ್ಲ. ಹಣವನ್ನು ಅಕ್ರಮವಾಗಿ ವರ್ಗಾಯಿಸಲು ಬಳಸಲಾಗಿದೆ ಎಂದು ಹೇಳಿದ್ದಾರೆ.